ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸರ್ ಸಲ್ಲಿಕಟ್ಟೆ. ವೀಕ್ಷಕರೇ, ನಾನು ಇವತ್ತೊಂದು ದೊಡ್ಡ ಒಂದು ಹಾಲಿನ ಡೈರಿಗೆ ನಾನು ಬಂದಿದ್ದೇನೆ. ವೀಕ್ಷಕರೇ, ಹಾಲಿನ ಡೈರಿ ಅಂದ್ರೆ ಕೇವಲ ಒಂದು ಹಸುಗಳನ್ನು ಸಾಕುವುದು, ಹಾಲನ್ನು ಕರೆಯುವುದು, ಅದನ್ನು ನಾವು ಡೈರಿಗೆ ಹಾಕುವುದು ಮಾತ್ರ ಅಲ್ಲ. ಅದರಲ್ಲಿ ವಿಶೇಷತೆ ಏನಿದೆ, ಯಾವ ಎಲ್ಲ ಒಂದು ತಂತ್ರಗಾರಿಕೆ ಅಥವಾ ಯಾವುದೋ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಸುಲಭದಲ್ಲಿ ಎಲ್ಲ ಹೈನುಗಾರಿಕೆ ಮಾಡಬಹುದು ಎಂದು ತೋರಿಸಲಿಕ್ಕೆ ಇವತ್ತು ನಿಮ್ಮನ್ನು ಈ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬಂದಿದ್ದೇನೆ. ಇದರ ಮಾಲಕರು ಆಗಿರುತ್ತದೆ ಜೋಯಲ್ ಗೊನ್ಸಾಲ್ವಿಸ್ ರವರ ಈ ಫಾರ್ಮಿಗೆ ಬಂದಿದ್ದೇವೆ. ಬನ್ನಿ ವೀಕ್ಷಕರೇ, ಅವರ ಒಂದು ಫಾರ್ಮ್ ಅಲ್ಲಿ ಎಷ್ಟು ಹಸುಗಳಿವೆ, ಯಾವುದೆಲ್ಲ ಮೆಥಡ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ನಮ್ಮವೇ ಆದ ಸ್ಟೀವನ್ ಡಿಸೋಜರ್ ಅವರಿದ್ದಾರೆ, ರೈತ ಸಂಘದ ಉಪಾಧ್ಯಕ್ಷರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಇವತ್ತು ಈ ಒಂದು ಡೈರಿಗೆ ನಾವು ಬಂದಿದ್ದೇವೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ ನೀವು ಏನೆಲ್ಲ ಕೊಡ್ತೀರಿ ಸರ್? ನಾನು ಸಾಧಾರಣ ತುಂಬಾ ಡೈರಿಗಳನ್ನು ನೋಡಿದ್ದೇನೆ, ಆದರೆ ಇಷ್ಟು ಸಫಿಸ್ಟಿಕೇಟೆಡ್ ಆಗಿ ನಮ್ಮ ಮಂಗಳೂರಿನ ಪ್ರಾಂತದಲ್ಲಿ ನಿರ್ವಹಿಸ್ತಾರೆ ಅಂತ ಹೇಳಿ ನನಗೆ ಬಹಳ ವಿಸ್ಮಯಕರವಾದದ್ದು ಮತ್ತು ಆಶ್ಚರ್ಯಕರ ರೀತಿಯಲ್ಲಿ ನಾನು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಈಗ ನೋಡುವುದಾದರೆ ಒಳ್ಳೆ ರೀತಿಯಲ್ಲಿ ಒಂದು ಸುವ್ಯವಸ್ಥಿತವಾಗಿ ಅವರು ತಮ್ಮದೇ ಜ್ಞಾನವನ್ನು ಅಳವಡಿಸಿಕೊಂಡು ಒಂದು ಉತ್ತಮ ರೀತಿಯಾದ ಒಂದು ಡೈರಿಯನ್ನು ನಡೆಸ್ತಾ ಇದ್ದಾರೆ. ಬಹಳ ಶ್ಲಾಘನೀಯ. ಅವರು ಇಲ್ಲಿ ಬೇಡ, ನಾನು ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ಬಯಸಿಲ್ಲ, ನೀವೇ ನಿಮ್ಮನ್ನೇ ಹೇಳಿ ಅಂತ ಹೇಳಿದಕ್ಕೆ ನಾವು ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದೇವೆ. ಆದರೂ ಕೂಡ ಇದರ ಬಗ್ಗೆ ಬಹಳ ಸಂತೋಷ ನನಗೆ ಆಗ್ತದೆ. ಯಾಕೆಂದ್ರೆ ಇಷ್ಟು ಸಾಧನೆ ಮಾಡಿದವರು ಸುಮಾರು 30 ವರ್ಷ ಅವರು ಗಲ್ಫಲ್ಲಿ ದುಡಿದಿದ್ದಾರೆ. ಆದ್ರೆ ಇಲ್ಲಿ ಅವರು ರಿಟೈರ್ಡ್ ಆಗಿ ಆರಾಮಾಗಿ ಜೀವನ ಸಾಗಿಸಬಹುದಿತ್ತು. ಆದರೆ ಈ ಡೈರಿಯನ್ನು ಮೂಲ ಹೈನುಗಾರಿಕೆಯನ್ನು ಈ ಒಂದು ಡೆವಲಪ್ ಮಾಡುವುದರ ಜೊತೆಗಲ್ಲ, ಇದ್ದ ಭೂಮಿಯನ್ನು ಹೇಗೆ ನಾವು ಮಾಡ್ಬೇಕು, ಇದರ ಒಟ್ಟಿಗೆ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಸುಮಾರು ಈ ಸುತ್ತಮುತ್ತಲು ನಾವು ನೋಡಬಹುದು. ಇವತ್ತು ಅಡಿಕೆ ತೋಟವನ್ನು ಇಟ್ಟಿದ್ದಾರೆ. ಅಡಿಕೆ ತೋಟ ಹೇಗಿದೆ ಸರ್? ಅಡಿಕೆ ತೋಟ ಇದು ಒನ್ ಆಫ್ ದ ಬೆಸ್ಟ್ ಅಡಿಕೆ ತೋಟ ನಾನು ನೋಡಿದ್ದೇನೆ. ನಾನು ತುಂಬಾ ಮಂದಿ ನೋಡಿದ್ದೇನೆ. ಆದ್ರೆ ಪ್ರತಿಯೊಂದು ಅಡಿಕೆ ತೋಟಗಳಲ್ಲಿ ಇವತ್ತು ನಾನು ಅಡಿಕೆ ಫಸಲು ಅವರಿಗೆ ಬಂದಿದೆ. ಆದ್ರೆ ಸುಮಾರು 6-7 ಗೊಂಚಲು ಪ್ರತಿ ಆವರೇಜ್ ಒಂದು ಮಂಗಳ ಸಾಯಿಗಾನ್ ಮತ್ತೆ ಮಂಗಳ 2 ಮಿಕ್ಸ್ ಆಗಿ ಇಟ್ಟಿದ್ದಾರೆ ಅವರು. ಬಹಳ ಒಳ್ಳೆ ಮೇಂಟೆನೆನ್ಸ್ ನೋಡಿದರೆ ಅವರು 0 ಮೇಂಟೆನೆನ್ಸ್, ಆದ್ರೆ ಈ ಮೇಂಟೆನೆನ್ಸ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಕೂಡ ಇಷ್ಟು ಚಂದ ಮಾಡಿ ಅಡಿಕೆ ಬೆಳೆಬಹುದು ನಿರೂಪಿಸಿ ತೋರಿಸಿದ್ದಾರೆ. ಖಂಡಿತ ವೀಕ್ಷಕರೇ, ಅಡಿಕೆ ತೋಟದ್ದು ನಿಮ್ಗೆ ಮತ್ತೆ ತೋರಿಸ್ತೇನೆ ಸರ್. ನಾವು ಈಗ ಹೈನುಗಾರಿಕೆದ್ದು ತೋರಿಸುವ. ಹೌದು ವೀಕ್ಷಕರೇ, ಬನ್ನಿ ವೀಕ್ಷಕರೇ, ಅವರ ಹೈನುಗಾರಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಬನ್ನಿ ನೋಡಿ ವೀಕ್ಷಕರೇ, ಇಲ್ಲಿಂದ ಶುರುವಾಗ್ತದೆ ಇವರ ಹೈನುಗಾರಿಕೆಯ ಒಂದು ಹಟ್ಟಿ. ಸರ್, ಇದು ನೀವು 1 ವರ್ಷದ ಒಂದು ಪ್ಯೂರ್ HF ತಳಿ, ಗಂಡು. ಹೌದು, ಅದನ್ನು ಈ ಇದಕ್ಕಾಗಿ ಯಾವುದಕ್ಕೆ ಕ್ರಾಸಿಂಗ್ ಅವರು ತಯಾರು ಮಾಡಿ ಕ್ರಾಸಿಂಗ್ ಆಗಿ ಇದನ್ನು ಬೆಳೆಸಿದ್ದಾರೆ. ಈಗ 1 ವರ್ಷ ಆಗಿದೆ ಅಲ್ವಾ ಸರ್? 1 ವರ್ಷ. ಹೌದು ನೋಡಿ, 1 ವರ್ಷದ ಇದು ತಳಿ. ಸುಮಾರು 4.5 ಅಡಿ ಎತ್ತರ ಇದೆ. ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ. ಮತ್ತೆ ಅದು ಜರ್ಸಿ, ಅದು ನಡುವೆ ಅದರಲ್ಲಿ ಒಂದು ಕೆಲವು ಜರ್ಸಿ ದನಗಳು ಕೂಡ ಇವೆ. ಹೌದು, ಒಟ್ಟಾರೆಯಲ್ಲಿ ಸೆಲ್ಫ್ ಸಫಿಶಿಯಂಟ್. ಅವರೇ ಎಲ್ಲದನ್ನ ಮೇಲೆ ಇದರ ಮೇಲೆ ಅವಲಂಬಿತರಾಗದೆ ಅವರೇ ಒಂದು ಇಲ್ಲಿ ಕ್ರಾಸಿಂಗ್ಗೋಸ್ಕರ ಆಗಲಿ ಯಾವುದಕ್ಕಾಗಲಿ ಅವರೇ ಇಲ್ಲಿ ಒಂದು ಸ್ವಯಂ ಏನ್ ಹೇಳ್ತಾರೆ, ಸೆಲ್ಫ್ ಸಫಿಶಿಯಂಟ್ ಅಂತ ಹೇಳ್ತೇವೆ ನಾವು. ನೋಡಿ, ಹಟ್ಟಿಯಲ್ಲಿ ಯಾವ ರೀತಿಯಲ್ಲಿ ಅದಕ್ಕೆ ನೀರು ಕುಡಿಯಲಿಕ್ಕೆ ಅದರಲ್ಲಿ ಖಾಲಿ ಆದಾಗೆ ನೀರು ಸ್ಟೋರ್ ಆಗ್ತಾ ಇರ್ತದೆ. ಸಿಸ್ಟಮೈಸ್ ಮಾಡಿದ್ದಾರೆ. ಹುಲ್ಲು ಹಾಕ್ಲಿಕ್ಕೆ ಎಲ್ಲ ಯಾವ ರೀತಿ ಎಲ್ಲ ಮಾಡಿದ್ದಾರೆ ನೋಡಿ ವೀಕ್ಷಕರೇ. ಅದೇ ರೀತಿ ಇವರ ಹುಲ್ಲು ನೋಡಿ, ಈ ಹುಲ್ಲು ನೇಪಿಯರ್ ಇದು ನೋಡಿ, ಇಷ್ಟು ಹುಲ್ಲೆಲ್ಲ ಇದು ಎಲ್ಲಿಗೂ ಸಾಕಾಗುದಿಲ್ಲ, ಇನ್ನೂ ಸಹ ಇದೆ. ಇದು ಅಲ್ಲದೆ ಅವರು ಏನ್ ಮಾಡ್ತಂದ್ರೆ, ಇದು ಹುಲ್ಲು ಬೆಳೆಸಲು ಸುಮಾರು ಅವ್ರು ಹೇಳ್ತಾರೆ 5 ಎಕರೆಯಲ್ಲಿ ನಾನು ಹುಲ್ಲನ್ನು ಬೆಳೆಸಿದ್ದೇನೆ. ಹುಲ್ಲಿನ ಜೊತೆಗೆ ಅವ್ರು ಏನ್ ಮಾಡ್ತಾರೆ, ಸುಮಾರು ಈಗ 50 ಟನ್ನುಗಳಷ್ಟು ಈ ಸೈಲೇಜ್ ಅನ್ನು ಅವರು ಯಾವ್ದರದ್ದು ಜೋಳದ್ದು ಸೈಲೇಜ್ ಅನ್ನು ಅವರು ಹೊರಗಿನ ತಂದು ಹಾಸನ ಆ ಕಡೆ ತಂದು ಸ್ಟೋರ್ ಮಾಡಿ ಯಾವಾಗಲೂ ಕೂಡ ಕಡಿಮೆ ಆಗಬಾರದು ಅಂತ ಹೇಳಿದ್ದಾರೆ. ಇದು ಬಹಳ ದೊಡ್ಡದಾದ, ನೀವು ಈ ಕಡೆ ತೋರಿಸಬಹುದು. ನೋಡಿ, ಎಲ್ಲ ಹಾಲು ಕರೆಯುವ ಟೈಮ್ ಶುರುವಾಗಿದೆ. ಈಗ ತಿಂಗಳಿಗೆ ಸರಿ ಸುಮಾರು 10 ಲಕ್ಷದ ಮೇಲೆ ಒಂದು ಹಾಲಿನ ಉತ್ಪಾದನೆ ಅವರು ಮಾಡ್ತಾರೆ. ಅಷ್ಟೇ ಖರ್ಚು ಸಹ ಇದೆ ಅವರಿಗೆ. ಯಾಕಂದ್ರೆ ಈಗ 11 ಮಂದಿ ಕೆಲಸದವರಿದ್ದಾರೆ ಮತ್ತು ಸೈಲೇಜ್ ಅನ್ನು ತರುತ್ತಿದ್ದಾರೆ. ನೋಡಿ, ಈಗ ಈ ಕಾರಣಾಂತರಗಳಿಂದ ಈ ಫರ್ಟಿಲೈಸರ್ ಶಾರ್ಟೇಜ್ ಅದರಿಂದ ಎಲ್ಲ ಆಗಿ ಈ ಡಿಜಿಟಲ್ ರೇಚೇಜ್ ಹೆಚ್ಚಾಗಿ ಅವರಿಗೆ 4.5 ರೂಪಾಯಿ ಸಿಗುವಂತ ಈ ಸೈಲೇಜ್ ಈಗ 8.5 ರೂಪಾಯಿ ಆಗಿದೆ. ಆಲ್ಮೋಸ್ಟ್ ಕಾಸ್ಟ್ ಡಬಲ್ ಆಗಿದೆ.
ಅದರಿಂದ ನಾವು ಏನ್ ಮಾಡಿದ್ವಿ, ಸರ್ಕಾರ ಒತ್ತಾಯ ಮಾಡುದು ಈ ಇಂಥ ಒಂದು ರೈತರಿಗೆ ಹಾಲಿನ ಉತ್ಪಾದನೆ ಕೂಡ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಬೆಂಬಲ ಬೆಲೆಯನ್ನು ಜಾಸ್ತಿ ಸಿಗುವ ಹಾಗೆ, ಒಂದು ಲೀಟರ್ಗೆ ಏನಿರೋದು ಕೂಡ ರೈತರಿಗೆ 45ರಿಂದ 50 ರೂಪಾಯಿ ಸಿಗುವ ಹಾಗೆ ಮಾಡಬೇಕಂತೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಯಾಕೆಂದ್ರೆ ನಮ್ಮ ರೈತ ಸಂಘ ನಾವು ರೈತರ ಹಿತರಕ್ಷಣೆಯನ್ನು ನಾವು ಇದು ಮಾಡೋದು ಎಂತ ಮಾಡುವಂತದ್ದು. ನೋಡಿ ಇಲ್ಲಿ ಹೇಗೆ ನಿರ್ವಹಣೆಯಲ್ಲಿ ಹಸುಗಳನ್ನು ತೊಳಿತಾರೆ ನೋಡಿ, ಎಷ್ಟು ಚಂದ ಮಾಡಿ ತೊಳಿತಾರೆ. ಅದೆಲ್ಲ ಮಳೆ ಬರ್ತಾ ಉಂಟು. ಅದರ ಜೊತೆಗೆ ಈ ಮೇವು ಮತ್ತೆ ಹಿಂಡಿಯ ಜೊತೆಗೆ ಅವರಿಲ್ಲಿ ಪೋಷಕಾಂಶಗಳನ್ನು ಇಲ್ಲಿ ಬೆಳೆಸುವಂತ ನೋಡಿದ್ದೇವೆ. ನೋಡಿ ಇದೆಲ್ಲ ಇಲ್ಲಿ ಬನ್ನಿ. ಅದಕ್ಕೆ ಬೇಕಾದ ಔಷಧಿಗಳು ಕೂಡ ಇಲ್ಲಿವೆ, ತಂದಿದ್ದಾರೆ ಅವರು, ತಂದು ಇಟ್ಟಿದ್ದಾರೆ, ಅವರಿಗೆ ಗೊತ್ತುಂಟು. ಪ್ಲಸ್ ಈ ಬಹಳ ಉಪಯುಕ್ತ, ಬಹಳ ಒಳ್ಳೆ ಕ್ವಾಲಿಟಿದದು ಈ ಮಿನರಲ್ಸ್. ಯಾಕೆಂದ್ರೆ ದನಗಳನ್ನು ಬೆಳೆಸೋದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ಕೂಡ ನೀಡಬೇಕು. ಇಲ್ಲಿ ಅವರು ಈ ಕ್ಯಾಪ್ಸೋಲ, ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇದ್ದು ಮಿಶ್ರಣವನ್ನು ತಂದಿದ್ದಾರೆ ಅವರು. ಪ್ಲಸ್ ನೋಡಿ ಇದು ಹಿಮ್ ಅಂತ ಹೇಳಿ ತಂದಿದ್ದಾರೆ, ಹಿಮಾಲಯ ಆಗಿರೋದು. ಒಳ್ಳೆ ರೀತಿಯಲ್ಲಿ ಅವರು ಉತ್ತಮ ಪೌಷ್ಟಿಕಾಂಶಗಳ ಜೊತೆಗೆ ಈ ಹಾಲಲ್ಲಿ ಕೂಡ ಉತ್ಪಾದನೆಯನ್ನು ಜಾಸ್ತಿ ಮಾಡಲು ಬಹಳ ಇದು ಮಾಡಿದ್ದಾರೆ. ಇದಲ್ಲದೆ ಇದು ವಾಟರ್ ಹಾರ್ವೆಸ್ಟಿಂಗ್ ಕೂಡ ಇದೆ ಅವರದ್ದು, ನೀರಿದ್ದು ಹಾರ್ವೆಸ್ಟಿಂಗ್. ಮಳೆಗಾಲ ನೀರನ್ನು ಅವರ ಬಾವಿಗೆ ಹಾರ್ವೆಸ್ಟ್ ಮಾಡಲಿಕ್ಕೆ ಅಲ್ಲಿಂದ ನೀರುಗಳು ನೋಡಿ ಮಳೆ ಬರುವಾಗ ನೀವು ನೋಡ್ಬೋದು. ನೋಡಿ ಹೇಗೆ ಕಲೆಕ್ಷನ್ ಮಾಡ್ತಾರೆ ನೀರನ್ನು. ನೋಡಿ ನೀರೆಲ್ಲ ಸಂಗ್ರಹ ಮಾಡ್ತಾ ಇದ್ದಾರೆ ಇಲ್ಲಿ. ಅದಲ್ಲದೆ ಜನರೇಟರ್, ಬ್ಯಾಕಪ್ ಜನರೇಟರ್ ಸಮೇತ ಇವರ ಹತ್ರ ಇದೆ. ಅದ ನಂತರ ಇಲ್ಲಿ ಒಂದು ಔಷಧಿಯ ಇದೆಲ್ಲ ಇದೆ ಅಲ್ವಾ ಸರ್? ಇದೆಲ್ಲ ಅವರದ್ದು ಬೇಕಾದ ಸಲಕರಣೆಗಳು. ಈ ಲೀಫ್ 52 ಬಹಳ ಒಳ್ಳೇದು ದನಗಳಿಗೆ, ದನಗಳ ಲಿವರ್ಗಳಿಗೆ ಯೂಸ್ ನೋಡಿ ಇಲ್ಲೆಲ್ಲ ಹೇಗೆ ದನಗಳನ್ನು ತೊಳಿತಾರೆ ನೋಡಿ, ಕಾಲಕ್ಕೆ ಬಹಳ ಕ್ಲೀನ್ ಆಗಿರ್ತಾರೆ. ಅಷ್ಟು ದನಗಳು ಇದ್ರೂ ಕೂಡ ಹೊರಗೆ ನಮಗೆ ಬರುವಾಗ ರಸ್ತೆಯಲ್ಲಿ ಬರುವಾಗ ಯಾವುದೇ ತರದ ಉಂಟುದ್ದೇ ಗೊತ್ತಾಗುದಿಲ್ಲ. ಅದಲ್ಲದೆ ಎಲ್ಲ ಫ್ಯಾನ್ಗಳು ಎಲ್ಲವೂ ಚಾಲು ಇರ್ತವೆ. ಎಷ್ಟು ಫ್ಯಾನ್ ಇದೆ ನೋಡಿ ಸರ್, ಎಷ್ಟು ಓಪನ್ ಏರಿಯಾ ಇದೆ, ಆದ್ರೂ ಅಷ್ಟು ಫ್ಯಾನ್ ಹಾಕಿದ್ದಾರೆ. ಅದು ಸೆಕೆಗಾಲದಲ್ಲಿ ಬಹಳ ಪ್ರಾಮುಖ್ಯ. ಯಾಕಂದ್ರೆ ಇದೆಲ್ಲ HF ತಳಿಗಳು ಅವರಲ್ಲಿ ಇರುವಂಥದ್ದು, ಸ್ವಲ್ಪ ಜೆರ್ಸಿ ತಳಿಗಳಿವೆ. ಮತ್ತೆ ಒಂದು ಹೆಸರಿಗೆ ಅಂತ ಹೇಳಿ ಸ್ವಲ್ಪ ಎಮ್ಮೆಗಳನ್ನು ಕೂಡ ಸಾಕಿದ್ದಾರೆ. ಒಂದು ಹರಿಯಾಣ ಮುರಾ ತಳಿಯ ಒಂದು ಎಮ್ಮೆಯನ್ನು ಕೂಡ ತಂದಿದ್ದಾರೆ ಅವರು, ಒಂದು ಎಮ್ಮೆಯನ್ನು ಸಾಕಿದ್ದಾರೆ. ಇಲ್ಲಿ ಒಂದು ಕರು ಹಾಕಿದೆ, ಅದು ಎಮ್ಮೆದು ಕರು ಈ ಕಡೆಯಲ್ಲಿದೆ. ಇದಲ್ಲದೆ ಪಕ್ಕದಲ್ಲಿ ಅಡಿಕೆ ತೋಟ ಇದೆ, ಸುಮಾರು 1000 ಅಡಿಕೆ ಮರಗಳಿವೆ. ಅಲ್ಲದೆ ಇನ್ನೊಂದು 2 ಕಾಂಪೌಂಡ್ ಬಿಟ್ಟು ಅಲ್ಲಿ ಒಂದು 1000 ಅಡಿಕೆ ಮರ ಇದೆ ಅವರದ್ದು. ಅಲ್ಲದೆ ಇನ್ನೊಂದು ಕಡೆಯಲ್ಲಿ ಅವರು 2500 ಅಲ್ಲಿ ಹೋಗುವ ನಂತರ ಅಲ್ಲಿ 2500 ಅಡಿಕೆ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ನೋಡಿ ಇಲ್ಲಿ ಎಲ್ಲ ಅದರ ಕರುಗಳು ಅಲ್ಲಿದೆ ಅಲ್ವಾ ಸರ್? ಇದರ ಕರುಗಳೆಲ್ಲ ಅಲ್ಲಿದೆ. ಇದು ಕೂಡ ಕರು ನೋಡಿ, ಇದು ಸಾಯಿವಾಲ್ ಅಲ್ಲ, ಕ್ರಾಸ್ ಸಾಯಿವಾಲ್ ಜೆರ್ಸಿಗೆ ಮುಂದೆ. ये कौन सा है? 10 तुम्हारा नाम क्या? अभी दूध निकलता है. ವಿಶಾಲವಾಗಿ ಇದನ್ನು ಮಾಡಿದ್ದಾರೆ. ये उसमें फिक्स करने का, इसमें दूध ऊपर जाता है पूरा. ಮಿಷನ್ ಮುಖಾಂತರ ತೆಗಿತಾರೆ ನೋಡಿ. ಆ ಪೈಪ್ ಲೈನ್ ಅಲ್ಲಿ ಅವರು ವ್ಯಾಕ್ಯೂಮ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ, ನಂತರ ಆ ಮಿಷನ್ಗಳಿಗೆ ಸಿಕ್ಕಿಸಿದ್ದಾರೆ. ಶಂಕರ್ ತಲಕಾಸ್
ಹುಲ್ಲನ್ನು ಮಿಷನ್ ಅಲ್ಲಿ ಹಾಕಿದಾಗ ಅದಕ್ಕೆ ಚಾಫ್ ಕಟರ್ ಹೇಳ್ತೇವೆ. ಇದರಲ್ಲಿ ಹಾಕಿದಾಗ ಆ ಹುಲ್ಲು ಹುಡಿಯಾಗಿ ಹೊರಗೆ ಬರ್ತದೆ. ಆಗ ದನಗಳಿಗೆಲ್ಲ ತಿನ್ಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಇದು ಸಹ ಅದೇ. ಅದೇ ಚಾಫ್ ಕಟರ್ ಇದು ಕೂಡ. ಅದು ಸಹ ಅದೇ. ಹೌದು, ಅದು ಸಹ ಅದೇ. ಹೌದು. ನೋಡಿ, ಇದೆಲ್ಲ 3 ಜೈಲೋ ಟ್ಯಾಂಕ್ಗಳು. ಇವರು ಮಳೆಗಾಲ ಸ್ವಲ್ಪ ಸೀಪೇಜ್ ಇದರಿಂದ ಅವರು ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಈಗ ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್. ಈಗ ಇದನ್ನು ಉಪಯೋಗ ಮಾಡುದಿಲ್ಲ ಅವರು. ಇದು ಅಡಕೆ ಒಣಗಿಸುವಂತಹ ಒಂದು ಇದು ಇದು ಡ್ರೈಯರ್. ಹೌದು. ಇಲ್ಲಿ ಈಗ ತಾತ್ಕಾಲಿಕವಾಗಿ ಈಗ ಅಡಿಕೆ ಜಾಸ್ತಿ ಇಲ್ಲ, ಹುಲ್ಲನ್ನು ಬೈ ಹುಲ್ಲನ್ನು ಶೇಖರಣೆ ಮಾಡಿದ್ದಾರೆ. ಒಳ್ಳೆ ಈಗಾಗಲೇ ಹೇಳಿದೆ ನಾನು. ಈಗ ಜೋಳದ ಸೈಲೇಜ್ ಅವರು ಹೊರಗೆ ತರ್ತಾರೆ. ನೋಡ್ಬೋದು ಈ ಲಾರಿಯಲ್ಲಿ ಹೇಗೆ ತರ್ತಾರೆ ಅವರನ್ನು. ಮತ್ತೆ ಅಲ್ಲಿಯವರೆಗೆ ನೋಡ್ವಿ ಮೇಲಿನವರಿಗೆ ಸ್ಟಾಕ್ ಇರ್ತದೆ. ಅದರಲ್ಲಿ ಸುಮಾರು 50 ಟನ್ನಿನಷ್ಟು, ಅಂದ್ರೆ ಸುಮಾರು 50,000 ಕಿಲೋದಷ್ಟು ಈ ಸೈಲೇಜ್ ಅಂದ್ರೆ ರಸಮೇವು ಅಂತ ಹೇಳ್ತೀವಿ ಇದಕ್ಕೆ. ಅದನ್ನು ಈಗ ಅವರು ಅನ್ಲೋಡ್ ಮಾಡಿ ಶೇಖರಣೆ ಮಾಡಿ ಇಡ್ತಾರೆ. ಇದು ಇವತ್ತೇ ಒಂದು 12 ಟನ್ ಲಾರಿ ಬಂದಿದೆ ಅವರಿಗೆ. ಬಡಿ ತೋಟಾಗಿ ಅನಂತಕರ್ನಿ ಆಗಿ ಮುಂಚಿಂಚ ಕಲಮಟದು ಇನ್ನೊಂದು ನೋಡಿ. ಇದರಲ್ಲಿ ಇನ್ನೊಂದು ಇದರಲ್ಲಿ ಜೈಲೇಜ್ ಸ್ಟಾಕ್ ಮಾಡುವಂತ ಇದರ ಅಂಡೆ ರಸಮೇವು ಇದೆ. ಈ ಪ್ಲಾಸ್ಟಿಕ್ ಹಾಕಿ ಮುಚ್ಚಿದ್ರಿಂದ ಇದು ಇದಕ್ಕೆ ಬೇರೆ ಯಾವುದೇ ರೀತಿಯ ಫಂಗಸ್ ಗಿಂಗಸ್ ಬರೋದಿಲ್ಲ. ಯಾವ ತರ ಎಲ್ಲ ಕ್ಲಿಯರ್ ಆಗಿ ಬಂದ್ ಮಾಡಿ ಇಟ್ಟಿದ್ದಾರೆ. ಇವರ ಇಲ್ಲಿ ಕರುಗಳು ಇದೆ, ಅದೊಮ್ಮೆ ತೋರಿಸುವ. ಆಯ್ತು ನೋಡಿ, ಇಲ್ಲಿ ಕರುಗಳನ್ನು ಇದು ದನದ ಕರುಗಳು ನೋಡಿ ಹೇಗೆ ನ್ಯಾಚುರಲ್ ಆಗಿ ಅವರು ಒಣ ಹುಲ್ಲು ಹಾಕಿ ಇಲ್ಲಿ ಇಟ್ಟಿದ್ದಾರೆ. ಅವರು ತೋಟದಲ್ಲಿ ಇಟ್ಟಿದ್ದಾರೆ. ಮಧ್ಯದಲ್ಲಿ ಅಡಿಕೆ ಗಿಡಗಳು ಕೂಡ ಇವೆ ನೋಡಿ. ಫಸಲ್ ನೋಡಿ ಒಂದೊಂದರಲ್ಲಿ ಎಷ್ಟು ಹೆಂಗೆ ಇದೆ ಅಂತ.